ಗೋಕಾಕ ಎಂಬ ಚಿಕ್ಕ ಊರಿನಲ್ಲಿ ರಾಘವ ಮತ್ತು ಗೌರಿ ಎಂಬ ದಂಪತಿಗಳು ವಾಸವಾಗಿದ್ದರು. ರಾಘವ ಒಬ್ಬ ಸರಳ, ಶ್ರದ್ಧಾಳು ಕಾರ್ಮಿಕ. ಆದರೆ ಆತನ ಒಳ್ಳೆತನವನ್ನು ಜನರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದರು. ಗೌರಿ ತನ್ನ ಗಂಡನಿಗಿಂತ ಚಾಣಾಕ್ಷಳಾಗಿದ್ದಳು ಮತ್ತು ಆಕೆಗೆ ತನ್ನ ಗಂಡನ ಮುಂದೆ ಬರುವ ತೊಂದರೆಗಳ ಬಗ್ಗೆ ಚಿಂತೆ ಇತ್ತು. ಗೌರಿ ತನ್ನ ಗಂಡ ರಾಘವನನ್ನು ದಿನದ ಕೆಲಸದಿಂದ ಮನೆಗೆ ಖಾಲಿ ಕೈಯಲ್ಲಿ ಬಂದಾಗ ಕೇಳಿದಳು. ಏನಾಯ್ತು ರಾಘವ, ಇವತ್ತೂ ಖಾಲಿ ಕೈಯಲ್ಲಿ ಬಂದೆಯಾ? ಮಾರುಕಟ್ಟೆಗೆ ಹೋಗಿ ಸಾಮಾನು ತರ್ತೀನಿ ಅಂತ ಹೇಳಿದ್ಯಲ್ಲ, ಈಗ ನನಗೆ ಏನೂ ಇಲ್ಲ, ತರಕಾರಿನೂ ಇಲ್ಲ. ಹೌದು ಗೌರಿ, ನಾನು ಹೇಳಿದ್ದೆ. ಆದರೆ ಏನ್ಮಾಡ್ಲಿ, ಮಾಲೀಕರು ಶಾಮರಾಯ ಇವತ್ತೂ ಹಣ ಕೊಡಲಿಲ್ಲ. 1 ಕಾಸು ಕೈಗೆ ಸಿಗಲಿಲ್ಲ. ಏನು, ಇವತ್ತೂ ಕೊಡ್ಲಿಲ್ವೇ? ಆ ಶಾಮರಾಯನ ಬಟ್ಟೆ ಅಂಗಡಿಯಲ್ಲಿ 1 ತಿಂಗಳು ದುಡಿದೆ. ರಾತ್ರಿಯಿಂದ ಬೆಳಗಿನವರೆಗೂ ಶರ್ಟ್ಗಳನ್ನು ಒತ್ತಿ ಬಟ್ಟೆಗಳನ್ನು ಜೋಡಿಸಿದೆ. ಕೆಲಸ ಮುಗಿದ ಮೇಲೆ ಕಾಸು ಕೊಡಬೇಕಿತ್ತು. ಇದು ಎಂಥ ಅನ್ಯಾಯ! ಇಲ್ಲ ಗೌರಿ, ಅವನು ಹೇಳಿದ, ಯಾವಾಗಲಾದರೂ ಕೆಲಸಕ್ಕೆ ಕರೆಯುತ್ತೇನೆ, ಆ ದಿನ ನಿನಗೆ ಬಾಕಿ ಹಣ ಕೊಡುತ್ತೇನೆ ಅಂತ ಹೇಳಿದ. ಓಹೋ, ಶೀಘ್ರದಲ್ಲೇ ಕೊಡುತ್ತಾನ? ರಾಘವ, ನಿನಗೆ ಇದೇನೂ ಅರ್ಥವಾಗುವುದಿಲ್ಲವೇ? ಆ ಶಾಮರಾಯನಂತವರು ಕೊಡುವವನಲ್ಲ. ಇಂಥವರಿಗೆ ಕೆಲಸ ಮಾಡಿದ್ರೆ ನಮಗೆ ಬರೀ ನಷ್ಟವೇ. ನಿನಗೆ ಯಾಕೆ ಇಷ್ಟು ಅರ್ಥವಾಗುವುದಿಲ್ಲ? ಗೌರಿ, ನೀನು ಹೇಳೋದು ಸರಿಯೇ. ಬೇರೆಡೆ ಕೆಲಸ ಹುಡುಕಿದ್ರೆ ಒಳ್ಳೆಯದು. ಈ ಬಾರಿ ಕೆಲಸಕ್ಕೆ ಸೇರುವ ಮೊದಲು ಹಣದ ವಿಷಯವನ್ನು ಚೆನ್ನಾಗಿ ಒಪ್ಪಂದ ಮಾಡಿಕೊಳ್ಳುವೆ. ಒಳ್ಳೆಯದು. ಆದರೆ ರಾಘವ, ನೀನು ಯಾಕೋ ಮತ್ತೆ ಮತ್ತೆ ಮೋಸ ಹೋಗುತ್ತೀಯ. ಈ ಬಾರಿ ಎಲ್ಲಿ ಕೆಲಸಕ್ಕೆ ಸೇರಿದ್ರೂ ಎಲ್ಲವನ್ನೂ ಮೊದಲೇ ಸ್ಪಷ್ಟವಾಗಿ ಮಾತಾಡ್ಕೊ. ಇಲ್ಲದಿದ್ರೆ ನಾವಿಬ್ಬರೂ ಇನ್ನೂ ಕಷ್ಟಪಡಬೇಕಾಗುತ್ತದೆ. ಹೌದು ಗೌರಿ, ಗೋಕಾಕದ ವಿಠಲ್ ರಾಯನನ ಮನೆಗೆ ಹೋಗಿ ಕೆಲಸ ಕೇಳುತ್ತೇನೆ. ಅವರಿಗೆ ಒಬ್ಬ ಕೆಲಸಗಾರ ಬೇಕಂತ ಕೇಳಿದೆ. ಸರಿ, ಹೋಗು. ದೇವರು ನಿನಗೆ ಒಳ್ಳೆಯದು ಮಾಡಲಿ. ಆದರೆ ಎಚ್ಚರಿಕೆಯಿಂದಿರು ರಾಘವ. ರಾಘವ ಗೋಕಾಕದ ಶ್ರೀಮಂತ ವಿಠಲರಾಯನ ದೊಡ್ಡ ಮನೆಗೆ ಹೋಗಿ ಬಾಗಿಲಿಗೆ ನಿಂತ. ವಿಠಲರಾಯ ಗೋಕಾಕದಲ್ಲಿ ತನ್ನ ಚಾಣಾಕ್ಷತನಕ್ಕೆ ಹೆಸರುವಾಸಿಯಾಗಿದ್ದ. ಆದರೆ ಆತನಿಗೆ ಕೆಲಸಗಾರರನ್ನು ಮೋಸ ಮಾಡುವ ಖ್ಯಾತಿಯೂ ಇತ್ತು. ಸಾಹೇಬ್ರೆ, ನಿಮಗೆ ಒಬ್ಬ ಕೆಲಸಕ್ಕೆ ಬೇಕಂತೆ ಕೇಳಿದೆ, ನಿಜವೇ? ಓಹೋ, ಇದು ರಾಘವನೇ. ಇವನಂತೂ ಸರಳ ಸೀದಾಸಾದ ಮನುಷ್ಯ. ಇವನಿಂದ ಉಚಿತವಾಗಿ ಕೆಲಸ ಮಾಡಿಸಿಕೊಳ್ಳಬಹುದು. ಹೌದು ಹೌದು ರಾಘವ, ಕೆಲಸಕ್ಕೆ ಒಬ್ಬನ ಬೇಕು. ನೀನೇ ಆ ರಾಘವನೇ ಅಲ್ವೇ? ಹೌದು ಸಾಹೇಬರೇ. ಒಳ್ಳೆಯದು ಒಳ್ಳೆಯದು. ನನ್ನ ಬಳಿ ಕೆಲಸವಿದೆ. ಆದರೆ ರಾಘವ, ನನ್ನ ಕೆಲವು ಷರತ್ತುಗಳಿವೆ. ಒಪ್ಪಿಕೊಳ್ಳುವೆಯಾ? ಯಾವ ಷರತ್ತು ಸಾಹೇಬ್ರೆ? ಷರತ್ತು ಏನೂ ದೊಡ್ಡದಲ್ಲ. ಮೊದಲ 3 ತಿಂಗಳು ನಾನು ನಿನ್ನ ಕೆಲಸವನ್ನು ಗಮನಿಸುವೆ. ಈ 3 ತಿಂಗಳಲ್ಲಿ ನಾನು ಏನು ಹೇಳುತ್ತೇನೋ ಅದನ್ನು ನೀನು ಚಾಚು ತಪ್ಪದೆ ಮಾಡಬೇಕು. ಒಂದು ವೇಳೆ ನೀನು ಕೆಲಸವನ್ನು ಮಾಡಲಾಗದಿದ್ದರೆ ಯಾವುದೇ ಸಂಬಳವಿಲ್ಲದೆ ಕೆಲಸ ಬಿಡಬೇಕು. ಆದರೆ ಒಂದು ವೇಳೆ ನೀನು ಎಲ್ಲವನ್ನೂ ಸರಿಯಾಗಿ ಮಾಡಿದರೆ ನಾನು 4 ತಿಂಗಳ ಸಂಬಳವನ್ನು ಕೊಡುವೆ. ಆನಂತರ ನಿನ್ನ ಕೆಲಸ ಖಾಯಮಾಗುತ್ತದೆ. ಒಪ್ಪಿಗೆಯೇ? ಇಲ್ಲವಾದರೆ ಕೆಲಸಕ್ಕೆ ಬೇರೆಯವರು ಬಂದು ಹೋಗುತ್ತಲೇ ಇರುತ್ತಾರೆ. ಸಾಹೇಬ್ರೆ, ಇದರಲ್ಲಿ ಯಾವ ತೊಂದರೆಯೂ ಇಲ್ಲ. ನನಗೆ ಒಪ್ಪಿಗೆ. ಒಳ್ಳೆಯದು. 1 ನಿಮಿಷ, ಕಾಗದ ತಗೊಳ್ಳುತ್ತೇನೆ. ಇದರ ಮೇಲೆ ಸಹಿ ಮಾಡು. ಎಲ್ಲ ಷರತ್ತುಗಳನ್ನೂ ಬರೆದಿದ್ದೇನೆ. ಕಾಗದವನ್ನು ಓದಿ ಸಹಿ ಮಾಡುತ್ತಾನೆ. ಸರಿ, ಈಗ ಸಹಿ ಮಾಡಿದೆ. ಒಳ್ಳೆಯದು. ನಾಳೆಯಿಂದ ಕೆಲಸಕ್ಕೆ ಬಾ, ಸರಿಯೇ? ಹೌದು ಸಾಹೇಬ್ರೆ, ತುಂಬಾ ಧನ್ಯವಾದ. ರಾಘವ ಮನೆಗೆ ವಾಪಸ್ ಬರುತ್ತಾನೆ. ಎಲ್ಲವೂ ಸರಿಯೇ? ಆದರೆ ರಾಘವ, ಈ ವಿಠಲರಾಯನ ಮಾತುಗಳು ನನಗೆ ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತಿವೆ. ಒಂದು ವೇಳೆ ಆತ ಏನಾದರೂ ಗಲಾಟೆ ಮಾಡಿದರೆ? ಇಲ್ಲ ಗೌರಿ, ನೀನು ಯಾಕೆ ಅನಗತ್ಯವಾಗಿ ಯೋಚಿಸುತ್ತೀಯ? ನಾನು ಪೂರ್ಣ ಶ್ರದ್ಧೆಯಿಂದ ಕೆಲಸ ಮಾಡುವೆ. ನನ್ನ ಕೆಲಸ ಖಾಯಂ ಆಗುತ್ತದೆ. ಆಗ ಎಲ್ಲವೂ ಸರಿ ಹೋಗುತ್ತದೆ. ಸರಿ, ಆಗ್ಲಿ. ಊಟ ತಟ್ಟೆಗೆ ಹಾಕುತ್ತಿದ್ದೇನೆ, ಬಂದು ತಿನ್ನು.
ರಾಘವ ವಿಠಲರಾಯನ ಗೋದಾಮಿನಲ್ಲಿ ಕೆಲಸ ಶುರು ಮಾಡಿದ. ಗೋದಾಮಿನಿಂದ ಸಾಮಾನು ಜೋಡಿಸುವುದು, ಗಿಡಗಂಟಿಗಳನ್ನು ಸ್ವಚ್ಛಗೊಳಿಸುವುದು, ಮನೆಯ ಸುತ್ತಮುತ್ತಲಿನ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದ. 1 ತಿಂಗಳು ಕಳೆಯಿತು, 2 ತಿಂಗಳು ಕಳೆಯಿತು. ರಾಘವನ ಕೆಲಸವನ್ನು ನೋಡಿ ವಿಠಲರಾಯನಿಗೆ ತೃಪ್ತಿ ಇತ್ತು. ಆದರೆ ಆತನ ಮನಸ್ಸಿನಲ್ಲಿ ಬೇರೆಯದೇ ಯೋಜನೆ ಇತ್ತು. 3ನೇ ತಿಂಗಳಿನ ಕೊನೆಯ ದಿನಗಳಲ್ಲಿ ರಾಘವನಿಂದ ಒಂದು ಸಣ್ಣ ತಪ್ಪು ಆಯಿತು. ಗೋದಾಮಿನಲ್ಲಿ ಒಂದು ಚೀಲ ಸಾಮಾನು ಜಾರಿ ಬಿದ್ದಿತು. ಇದನ್ನು ಕಂಡ ವಿಠಲರಾಯ ತನ್ನೊಳಗೆ ಯೋಚಿಸಿದ, ಈ ರಾಘವ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಾನಲ್ಲ, ಎಲ್ಲವನ್ನೂ ಚೆನ್ನಾಗಿ ಮಾಡುತ್ತಾನೆ. ಇದು ಒಳ್ಳೆಯದಾಗುತ್ತಿಲ್ಲ. 3 ತಿಂಗಳು ಮುಗಿದರೆ ನಾನು 4 ತಿಂಗಳ ಸಂಬಳ ಕೊಡಬೇಕಾಗುತ್ತದೆ. ಇಲ್ಲ, ಇದಕ್ಕೆ ಏನಾದರೂ ಮಾಡಬೇಕು. ಇವನನ್ನು 3 ತಿಂಗಳ ಮೊದಲೇ ಕೆಲಸ ಬಿಡಿಸಬೇಕು. ಈಗ ನನ್ನ ನಿಜವಾದ ಆಟ ಶುರುವಾಗುತ್ತದೆ. ರಾಘವ, ಏನಾಯ್ತು ಸಾಹೇಬ್ರೆ? ಗೋದಾಮಿನಲ್ಲಿ 50 ಗೋಣಿ ಚೀಲ ಆಲೂಗಡ್ಡೆ ಇವೆ. ಎಲ್ಲವನ್ನೂ ತೆಗೆದು ಒಂದೊಂದು ಆಲೂಗಡ್ಡೆಯನ್ನು ಗಮನವಾಗಿ ನೋಡು. ಯಾವುದಾದರೂ ಕೆಟ್ಟೋಗಿದ್ದರೆ ಆ ಆಲೂಗಡ್ಡೆಯನ್ನು ಬೇರೆಯಾಗಿಡು. ಆದರೆ ಸಾಹೇಬ್ರೆ, ಇದಕ್ಕೆ ಜಾಸ್ತಿ ಸಮಯ ಬೇಕು. ಏನು, ಈ ಕೆಲಸ ಮಾಡಲಾಗದು ಎಂದು ಹೇಳುತ್ತೀಯೇ? ಷರತ್ತು ಮರೆತೆಯಾ? ಇಲ್ಲ ಸಾಹೇಬ್ರೆ, ಮಾಡುತ್ತೇನೆ. ಈಗಲೇ ಶುರು ಮಾಡುತ್ತೇನೆ. ರಾಘವ ಗೋಣಿ ಚೀಲವನ್ನು ತೆಗೆದು ಆಲೂಗಡ್ಡೆಗಳನ್ನು ಒಂದೊಂದಾಗಿ ಪರಿಶೀಲಿಸುತ್ತಾನೆ. ಕೆಲಸ ಮಾಡುವಾಗ ತಲೆನೋವು ಶುರುವಾಗುತ್ತದೆ, ಕಣ್ಣು ಕೆಂಪಾಗುತ್ತದೆ. ಆದರೂ ಆತ ಕೆಲಸವನ್ನು ಮುಗಿಸುತ್ತಾನೆ. ಸಾಹೇಬ್ರೆ, ಕೆಲಸ ಮುಗಿಯಿತು. ಎಲ್ಲ ಆಲೂಗಡ್ಡೆಗಳನ್ನು ಪರಿಶೀಲಿಸಿ ಕೆಟ್ಟೋಗಿರುವುದೆಲ್ಲ ಬೇರೆಯಾಗಿಟ್ಟಿದ್ದೇನೆ. ಇದೇನಿದು? ಇವನು ಇದನ್ನೂ ಮಾಡಿಬಿಟ್ಟನೆ. ಈಗ ಇವನಿಗೆ ಯಾರೂ ಮಾಡಲಾಗದ ಕೆಲಸವನ್ನು ಕೊಡಬೇಕು. ರಾಘವ್, ಅಡಿಗೆ ಮನೆಯಿಂದ ಒಂದು ಜಗ್ ಮತ್ತು ಒಂದು ಗ್ಲಾಸ್ ತಗೊಂಡ್ಬಾ. ರಾಘವ್. ತಂದೆ ಸಾಹೇಬರೇ. ರಾಘವ ಜಗ್ ಮತ್ತು ಗ್ಲಾಸ್ ತರುತ್ತಾನೆ. ಈಗ ಈ ಜಗ್ನಿಂದ ಗ್ಲಾಸ್ಗೆ ತುಂಬಿಸಿಕೊಡು. ಏನು ಸಾಹೇಬರೇ, ಜಗ್ನಿಂದ ಗ್ಲಾಸ್ಗೆ? ಇದು ಹೇಗೆ ಸಾಧ್ಯ? ಏನು, ಇದು ಮಾಡಲಾಗದು ಎಂದು ಹೇಳುತ್ತೀಯೇ? ಷರತ್ತಿನಂತೆ ಈಗ ನೀನು ಸಂಬಳವಿಲ್ಲದೆ ಕೆಲಸ ಬಿಡಬೇಕು. ದಯವಿಟ್ಟು ಸಾಹೇಬ್ರೆ, ಇಂತಹದ್ದು ಮಾಡಬೇಡಿ. ನನಗೆ ಒಂದು ಕೆಲಸ ಕೊಡಿ, ನಾನು ಮಾಡುತ್ತೇನೆ. ಇಲ್ಲ, ಇದೀಗ ಯಾವ ಕೆಲಸವೂ ಇಲ್ಲ. ಷರತ್ತಿನಂತೆ ನೀನು ಈಗಲೇ ಕೆಲಸ ಬಿಡಬೇಕು. ನೀನೇ ಕಾಗದಕ್ಕೆ ಸಹಿ ಮಾಡಿದೆಯಲ್ಲ. ರಾಘವ ದುಃಖದಿಂದ ಮನೆಗೆ ವಾಪಸ್ ಬರುತ್ತಾನೆ. ನಾನು ಮೊದಲೇ ಹೇಳಿದೆ, ಆ ವಿಠಲರಾಯನ ಮೇಲೆ ಶಂಕೆ ಇದೆ. ಇವನು ನಿನ್ನ ಒಳ್ಳೆತನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾನೆ. ತಾನು ತುಂಬಾ ಚಾಣಾಕ್ಷ ಎಂದು ಭಾವಿಸಿಕೊಂಡಿದ್ದಾನೆ. ಈಗ ನಾನೇ ಆತನಿಗೆ ಬುದ್ಧಿ ಕಲಿಸುವೆ. ಏನು ಹೇಳುತ್ತಿದ್ದೀಯಾ ಗೌರಿ? ನನಗಂತೂ ಏನೂ ಅರ್ಥವಾಗುತ್ತಿಲ್ಲ. ನಾನು ತೀರ್ಮಾನ ಮಾಡಿದ್ದೇನೆ. ನಾನು ವಿಠಲರಾಯನ ಬಳಿ ಕೆಲಸಕ್ಕೆ ಸೇರುವೆ. ಈಗ ಆತನಿಗೆ ಚಾಣಾಕ್ಷತನವನ್ನು ತೋರಿಸುವೆ. ಗೌರಿ ವಿಠಲರಾಯನ ಮನೆಗೆ ಹೋಗುತ್ತಾಳೆ. ಸಾಹೇಬ್ರೆ, ನನ್ನ ಹೆಸರು ರತ್ನ. ಕೆಲಸಕ್ಕೆ ಒಬ್ರು ಬೇಕಂತೆ ಕೇಳಿದೆ. ಓಹೋ, ಮತ್ತೊಬ್ಬ ಉಚಿತ ಕೆಲಸಗಾರ. ಹೌದು ರತ್ನ, ಕೆಲಸಕ್ಕೆ ಒಬ್ಬರು ಬೇಕು. ಆದರೆ ನನ್ನ ಕೆಲವು ಷರತ್ತುಗಳಿವೆ. ಷರತ್ತೆ? ಯಾಕೆ ಸಾಹೇಬ್ರೆ? ನಾನು ಕೆಲಸ ಮಾಡುತ್ತೇನೆ, ನೀವು ಹಣ ಕೊಡಿ ಅಷ್ಟೆ. ಹೌದು, ಆದರೆ ಈಗಿನ ಕಾಲದಲ್ಲಿ ಯಾರನ್ನೂ ನಂಬಲಾಗದು. ಅದಕ್ಕೆ ಷರತ್ತು. ಸರಿ, ಆಗ್ಲಿ. ಆದರೆ ನನ್ನದು ಒಂದು ಷರತ್ತಿದೆ. ಏನು? ನಿನಗೂ ಷರತ್ತಾ? ಹೌದು. ಈ 3 ತಿಂಗಳಲ್ಲಿ ನಾನು ಕೆಲಸ ಬಿಡದಿದ್ದರೆ ಮತ್ತು ನೀವು ನನ್ನನ್ನು ಕೆಲಸದಿಂದ ಕಿತ್ತರೆ ನೀವು 6 ತಿಂಗಳ ಸಂಬಳವನ್ನು ಕೊಡಬೇಕು. ಒಪ್ಪಿಗೆಯೇ? ಸರಿ, ಒಪ್ಪುತ್ತೇನೆ. ಕಾಗದ ತಯಾರು ಮಾಡುತ್ತೇನೆ. ನಿನ್ನ ಷರತ್ತನ್ನೂ ಬರೆಯುತ್ತೇನೆ. ಗೌರಿ ಕಾಗದಕ್ಕೆ ಸಹಿ ಮಾಡುತ್ತಾಳೆ. ಸರಿ ರತ್ನ, ನಾಳೆಯಿಂದ ಕೆಲಸ ಶುರು ಮಾಡು. ಗೌರಿ ಕೆಲಸಕ್ಕೆ ಸೇರಿದಳು. ಆಕೆ ತನ್ನ ಗಂಡನಂತೆ ಶ್ರದ್ಧೆಯಿಂದ ಕೆಲಸ ಮಾಡಿದಳು. ಆದರೆ ಆಕೆಯ ಮನಸ್ಸಿನಲ್ಲಿ ಒಂದು ಯೋಜನೆ ಇತ್ತು. ಆಕೆ ವಿಠಲರಾಯನನ್ನು ಆತನದೇ ಆಟದಲ್ಲಿ ಸೋಲಿಸಬೇಕೆಂದು ತೀರ್ಮಾನಿಸಿದ್ದಳು. 3ನೇ ತಿಂಗಳು ಶುರುವಾಗುತ್ತೆ. ಈಗ ವಿಠಲರಾಯನಿಗೆ ಏನಾದರೂ ಮಾಡಿ ಆತನೇ ನನ್ನನ್ನು ಕೆಲಸದಿಂದ ಕಿತ್ತು ಬಿಡಬೇಕು. ಗೌರಿ ಉದ್ದೇಶಪೂರ್ವಕವಾಗಿ ವಿಠಲರಾಯನಿಗೆ
ತುಂಬಾ ಪ್ರಿಯವಾದ ಕನ್ನಡಿಯ ವಸ್ತುವನ್ನು ಒಡೆಯುತ್ತಾಳೆ. ರತ್ನ, ಏನಿದು? ಈ ಹೂವಿನ ಪಾರ್ಟನ್ನು ಒಡೆದೆಯೇ? ಸಾಹೇಬ್ರೆ, ಕೈ ಜಾರಿತು. ಸ್ವಚ್ಛಗೊಳಿಸುವಾಗ ತಪ್ಪಾಯಿತು. ಇದರ ಹಣವನ್ನು ನಿನ್ನ ಸಂಬಳದಿಂದ ಕಡಿತಗೊಳಿಸಿವೆ. ಇದು ಆರಂಭವಷ್ಟೇ. ವಿಠಲರಾಯ ಗೌರಿಗೆ ಜಗ್ನಿಂದ ಗ್ಲಾಸ್ ತುಂಬಿಸುವ ಕೆಲಸ ಕೊಡುತ್ತಾನೆ. ಸಾಹೇಬ್ರೆ, ಈಗೋ ಆಯ್ತು. ಏನಿದು? ಇದು ಚಾಣಾಕ್ಷತನವೇ? ಸರಿ, ಗೋದಾಮಿನ ಆಲೂಗಡ್ಡೆಯ ಗೋಣಿ ಚೀಲವನ್ನು ತೆಗೆದು ಕೀಟವಿದ್ದ ಆಲೂಗಡ್ಡೆಯನ್ನು ಬೇರೆಯಾಗಿಡು. ಗೌರಿ ಕೆಲಸ ಮಾಡುವಾಗ ಉದ್ದೇಶಪೂರ್ವಕವಾಗಿ ಮೇಣದ ಬತ್ತಿಯಿಂದ ಗೋದಾಮಿಗೆ ಬೆಂಕಿ ಹಚ್ಚುತ್ತಾಳೆ. ರತ್ನ, ಏನಾಯಿತು? ಗೋದಾಮಿಗೆ ಬೆಂಕಿ ಹೇಗೆ ಬಿತ್ತು? ಸಾಹೇಬ್ರೆ, ನನ್ನ ತಪ್ಪಿಲ್ಲ. ಬೆಳಕಿಲ್ದ ಕಾರಣ ಮೇಣದ ಬತ್ತಿ ಹಚ್ಚಿದ್ದೆ. ಒಂದು ಇಲಿಯಿಂದ ಬತ್ತಿ ಕೆಳಗೆ ಬಿದ್ದು ಬೆಂಕಿಯಾಯಿತು. ಸಾಕು, ಈಗ ಸಾಕು. ನಿನ್ನನ್ನು ಕೆಲಸದಿಂದ ಕಿತ್ತು ಬಿಡುವೆ. ಸರಿ, ಈಗ ನನ್ನ 6 ತಿಂಗಳು ಮತ್ತು ರಾಘವನ 3 ತಿಂಗಳು, ಒಟ್ಟು 9 ತಿಂಗಳ ಸಂಬಳ ಕೊಡಿ. ಏನು? 9 ತಿಂಗಳ? ನೀನು 3 ತಿಂಗಳು ಕೆಲಸ ಮಾಡಿದ್ದೀಯಾ? ಅಷ್ಟಕ್ಕೆ ಮಾತ್ರ ಕೊಡುವೆ. ಇಲ್ಲ ಸಾಹೇಬ್ರೆ, ನೀವೇ ಷರತ್ತಿಗೆ ಸಹಿ ಮಾಡಿದಿರಿ, ಇದು ತಿಳಿದೇ ಇದೆ. 1 ನಿಮಿಷ. ನಿನಗೆ ರಾಘವ ಗೊತ್ತಾ? ನಾನು ಗೌರಿ, ರಾಘವನ ಪತ್ನಿ. ಈಗ ನೀವು ಸರಿಯಾಗಿ ಹಣ ಕೊಡದಿದ್ದರೆ ಗೋಕಾಕದ ಊರಿನಲ್ಲಿ ನಿಮ್ಮ ಮೋಸದ ಕತೆಯನ್ನು ಹೇಳಿಬಿಡುವೆ. ಕ್ಷಮೆ ಕೇಳುತ್ತೇನೆ ಗೌರಿ, ನನ್ನಿಂದ ದೊಡ್ಡ ತಪ್ಪಾಯಿತು. ಈಗಲೇ ನಿಮ್ಮಿಬ್ಬರ ಸಂಬಳವನ್ನೂ ಕೊಡುತ್ತೇನೆ. ಇನ್ನೆಂದೂ ಯಾರನ್ನೂ ಮೋಸ ಮಾಡುವುದಿಲ್ಲ. ಸರಿ, ಆದರೆ ಒಂದು ವಿಷಯ ಗಮನದಲ್ಲಿಡಿ ವಿಠಲರಾಯ. ಮೋಸ ಮಾಡುವುದಕ್ಕಿಂತ ಯಾರಿಗಾದರೂ ಸಹಾಯ ಮಾಡುವುದು ಒಳ್ಳೆಯದು. ಇದನ್ನು ಎಷ್ಟು ಬೇಗ ಕಲಿತೀರೋ ಅಷ್ಟು ನಿಮಗೆ ಒಳ್ಳೆಯದು. ಗೌರಿಯ ಚಾಣಾಕ್ಷತನದಿಂದ ವಿಠಲರಾಯನಿಗೆ ತನ್ನ ತಪ್ಪಿನ ಅರಿವಾಯಿತು. ರಾಘವ ಮತ್ತು ಗೌರಿಗೆ ಅವರ ಕಷ್ಟದ ಕೆಲಸಕ್ಕೆ ಸರಿಯಾದ ಸಂಬಳ ಸಿಕ್ಕಿತು. ಗೋಕಾಕದ ಜನರಿಗೆ ಈ ಕತೆ ಒಂದು ಪಾಠವಾಯಿತು. ಯಾವಾಗಲೂ ನೀತಿಯಿಂದ ಇದ್ದರೆ ಜೀವನದಲ್ಲಿ ಗೆಲುವು ಸಿಗುತ್ತದೆ.